Welcome to my channel. ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಸನ್ ಟ್ಯಾನಿಂಗ್. ಸೊ ಟ್ಯಾನಿಂಗ್ ಯಾರಿಗಾಗಲ್ಲ, ಎಲ್ರಿಗೂ ಟ್ಯಾನಿಂಗ್ ಆಗುತ್ತೆ. 5 ನಿಮಿಷ ಬಿಸಿಲಲ್ಲಿ ನಿಂತ್ರೂ ಕೂಡ ಸ್ಕಿನ್ ಡಾರ್ಕ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಏನಕ್ಕೆ ಆ ಥರ ಆಗುತ್ತೆ? ಟ್ಯಾನಿಂಗ್ ಅಂದ್ರೇನು? ಸೊ ನಮ್ಮ ಸ್ಕಿನ್ನಲ್ಲಿ ಮೆಲಾನಿನ್ ಅನ್ನೋ ಒಂದು ಅಂಶ ಇರುತ್ತೆ. ಸೊ ಯಾವಾಗ ನಿಮ್ಮ ಸ್ಕಿನ್ ಮೇಲೆ ಯು ವಿ ರೇಸ್ ಅಂದರೆ ಸೂರ್ಯನ ಕಿರಣಗಳು ಮುಖದ ಮೇಲೆ ಬಿದ್ದಾಗ ಮೆಲಾನಿನ್ ಅಂಶಕ್ಕೆ ಸ್ಕಿನ್ ಟ್ರಿಗರ್ ಮಾಡಿ ಅದು ನಿಮ್ಮ ಫೇಸ್ನ ಡಾರ್ಕರ್ ಮಾಡುತ್ತೆ. ಸೊ ಈ ಪ್ರೊಸೆಸ್ನ ನಾವು ಟ್ಯಾನಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ನೀವು ಪ್ರಿಕಾಷನ್ಸ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಮಾಡಬೇಕಾದಂಥ ಪ್ರಿಕಾಷನ್ಸ್ ಏನು ಅಂತ ಹೇಳಿದ್ರೆ, ಸನ್ಸ್ಕ್ರೀನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಯಾವಾಗ ನಿಮ್ಮ ಸ್ಕಿನ್ನ ಸನ್ ಎಕ್ಸ್ಪೋಜರ್ಗೆ ತೊಗೊತೀರೋ, ಸೊ ಇಮಿಡಿಯೇಟ್ಲಿ ನೀವು ಅಪ್ಲೈ ಮಾಡಬೇಕಾಗಿರೋದು ಸನ್ಸ್ಕ್ರೀನ್. ಸೊ ತುಂಬ ಜನ ಸ್ವಿಮ್ಮಿಂಗ್ ಹೋಗುವಾಗಲೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಲ್ಲ. ಇದರಿಂದ ನಿಮ್ಮ ಬಾಡೀಲಿ ಟ್ಯಾನಿಂಗ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಡಿಸ್ಕಲರೇಷನ್ ಆಗುತ್ತೆ, ಅಂದರೆ ಮುಖನೇ ಒಂದು ಕಲರ್ ಆಗುತ್ತೆ, ಕೈಯೇ ಒಂದು ಕಲರ್ ಆಗುತ್ತೆ, ನೆಕ್ ಒಂದು ಕಲರ್ ಆಗುತ್ತೆ. ಸೊ ಇದನ್ನು ನಾವು ಡಿಸ್ಕಲರೇಷನ್ ಅಂತ ಕರಿತೀವಿ. ಸೊ ಇದಾಗಬಾರ್ದು ಅಂತ ಹೇಳಿದ್ರೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ನಾನು ಯೂಸ್ ಮಾಡೋದು ಡಾಕ್ಟರ್ ಶೇಟ್ಸ್ ಕೇಸರ್ ಆ್ಯಂಡ್ ಕೋಜಿಕ್ ಆ್ಯಸಿಡ್ ಸನ್ಸ್ಕ್ರೀನ್. ಸೊ SPF 50 ಇದೆ ಇದು. ಸೊ ಇದು ನಿಮಗೆ ಟ್ಯಾನಿಂಗ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಸೊ ಇದರಲ್ಲಿ ಕೇಸರ್ ಎಕ್ಸ್ಟ್ರಾಕ್ಟ್ಸ್ ಇರೋದ್ರಿಂದ ನಿಮಗೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಇಲ್ಲ ಡಾರ್ಕ್ ಸ್ಪಾಟ್ಸ್ ಏನೇ ಇದ್ದರೂ ಕಡಿಮೆ ಆಗುತ್ತೆ. ಇದಾದ ನಂತರ 1% ನಿಯಾಸಿನಮೈಡ್ ಇದೆ. ಸೊ ಇದು ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಈ ಸನ್ಸ್ಕ್ರೀನ್ ತುಂಬಾ ಚೆನ್ನಾಗಿದೆ. ನೀವು ಕೂಡ ಅಮೆಝಾನಲ್ಲಿ ಅವೈಲೇಬಲ್ ಇದೆ, ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದಾದ ನಂತರ ನಾನು ನೆಕ್ಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡೋದು ಅಂದರೆ ನ್ಯೂಟ್ರಿಗ್ಲೋ ಪಪಾಯ ಸನ್ಸ್ಕ್ರೀನ್. ಸೊ ಇದರಲ್ಲೂ ಅಷ್ಟೇ. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ ಸನ್ಸ್ಕ್ರೀನ್. ನನಗೆ ತುಂಬ ಚೆನ್ನಾಗಿ ನನ್ನ ಸ್ಕಿನ್ ಟೈಪಿಗೆ ಅದು ಮ್ಯಾಚ್ ಆಗಿದೆ. ನಿಮ್ಮ ನೆಕ್ಸ್ಟ್ ಪ್ರಿಕಾಷನ್ಸ್ ಬಂದು ನೀವು ಫುಲ್ ಕವರೇಜ್ ಬಟ್ಟೆ ಹಾಕೋಬೇಕು. ಸೊ ಆಲ್ಮೋಸ್ಟ್ ನೀವು ಇವತ್ತು ಫುಲ್ಲು ಏನೋ ವರ್ಕ್ ಇರೋದ್ರಿಂದ ನೀವು ಬಿಸಿಲಲ್ಲೇ ನಿಲ್ತೀನಿ ಅನ್ನೋದಾದರೆ ನೀವು ಫುಲ್ ಕವರೇಜ್ ಬಟ್ಟೆ ಹಾಕಬೇಕು. ಸೊ ಇದರಿಂದ ನಿಮ್ಮ ಸ್ಕಿನ್ ಮೇಲೆ ಯು ವಿ ರೇಸ್ ಕಡಿಮೆ ಬೀಳೋದ್ರಿಂದ ನಿಮಗೆ ಟ್ಯಾನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಈ ಥರ ಪ್ರಿಕಾಷನ್ಸ್ ಮಾಡಿ. ಈಗ ಆಲ್ರೆಡಿ ಯಾರ್ಯಾರಿಗೆ ಟ್ಯಾನಿಂಗ್ ಆಗಿದೆ ಅವ್ರು ಕೂಡ ನಿಮಗೆ ಇವತ್ತು ಹೋಮ್ ರೆಮಿಡೀಸಿಂದ ನಿಮ್ಮ ಟ್ಯಾನ್ ಹೇಗೆ ರಿಮೂವ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾವೀಗ ಹೇಳಿರುವಂಥ ರೆಮಿಡೀಸ್ನ ನಾನೀಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ರೆಮಿಡಿ ಬಂದು ಪೊಟ್ಯಾಟೊ ಜ್ಯೂಸ್, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಇದಿಷ್ಟನ್ನು ಮಿಕ್ಸ್ ಮಾಡಿ ಸೊ ನೀವು ಪೊಟ್ಯಾಟೊ ಜ್ಯೂಸ್ನ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಆಗಿರುವಂಥ ಎಲ್ಲ ಡಾರ್ಕ್ನೆಸ್ ಅಥವಾ ಟ್ಯಾನಿಂಗ್ ಎಲ್ಲ ಕಡಿಮೆ ಆಗುತ್ತೆ. ಸೊ 2-3 ಮಿನಿಟ್ಸ್ ಆದಮೇಲೆ ಅದನ್ನು 2 ಮಿನಿಟ್ಸ್ ನಿಮ್ಮ ಮುಖದಲ್ಲೇ ಇರೋದಕ್ಕೆ ಬಿಡಿ. ಇದಾದ ನಂತರ ಸೊ ನಾನೀಗ ಸೆಕೆಂಡ್ ರೆಮಿಡಿನ ನಿಮಗೆ ತೋರ್ಸಕ್ಕೆ ಹೋಗ್ತಿದ್ದೀನಿ. ಸೊ ಹನಿ, ಲೆಮನ್. ಸೊ ನೀವು ನೋಡ್ತಾ ಇರ್ಬೋದು, ನಾನು ಹನಿ ಮತ್ತು ಲೆಮನ್ ಮಾಸ್ಕ್ ಹಾಕಿದ್ದೀನಿ. ಸೊ ಥರ್ಡ್ ರೆಮಿಡಿ ನಾನು ನಿಮ್ಗೆ ಹೇಳ್ದಂಗೆ ಟೊಮೆಟೊ, ಕರ್ಡ್ ಮತ್ತು ಶುಗರ್ ಯೂಸ್ ಮಾಡಿ ಮಾಡುವಂಥ ಪ್ಯಾಕ್. ಸೊ ನಾನು ಪೌಡರ್, ಶುಗರ್ ಮತ್ತು ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಕರ್ಡ್. ನಾನು ಅದ್ರ ಟೊಮೆಟೊ ಆ್ಯಂಡ್ ಶುಗರ್ ಜೊತೆ ನಾನು ಫೇಸ್ ಪ್ಯಾಕ್ ಮಾಡಿಲ್ಲ. ನಾನು ಅದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡಿ ಮೊಸರನ್ನ ಜಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವು ರೆಮಿಡಿ 4. ಸೊ ಫೋರ್ತ್ ರೆಮಿಡಿ ಬಂದು ಕಡಲೆ ಹಿಟ್ಟು, ಸೌತೆಕಾಯಿ ರಸ, ಸೊ ನಾನು ಅರಿಶಿನ ಕಡಿಮೆ ಹಾಕೊತಾ ಇದ್ದೀನಿ. ದೆನ್ ಅಕ್ಕಿ ಹಿಟ್ಟು.
ಸೊ ಇದಿಷ್ಟನ್ನು ಕಳಿಸಿ. ನನ್ನ ಸ್ಕಿನ್ ನೋಡಿ ಈಗ ಗ್ಲೋ ಆಗ್ತಿದೆ. ಫಸ್ಟ್ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಸ್ಕಿನ್ ಡಲ್ ಇತ್ತು, ಇವಾಗ ಗ್ಲೋ ಆಗ್ತಿದೆ. ಯಾಕಂದರೆ ನಾನು ಅಷ್ಟು ರೆಮಿಡೀಸ್ನ ಟ್ರೈ ಮಾಡಿದ್ದೀನಿ. ಸೊ ನೀವು ಈ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿ, ನಿಮಗೂ 100% ರಿಸಲ್ಟ್ ಬರುತ್ತೆ. ಆ್ಯಂಡ್ ವೀಕಲ್ಲಿ ನೀವು ಅದನ್ನು 2 ಇಂದ 3 ಬಾರಿ ಮಾಡಲೇಬೇಕು ಕಂಪಲ್ಸರಿ ರಿಸಲ್ಟ್ ಕಾಣೋದಕ್ಕೋಸ್ಕರ. ಸೊ ಆಗಷ್ಟೇ ನಿಮಗೆ ಸನ್ ಟ್ಯಾನ್ ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಫಾರ್ ಮೋರ್ videos, please subscribe my channel. Thank you everyone. Bye.